ಬೇಡಪ್ಪ ಇವ್ನು ಬಂದು ಏನ್ ಮಾಡಿದಾನೆ, ಹೊಸ್ಕೋಟ ಅಂತ ಹೇಳ್ಬಿಟ್ಟು ಹೊಸ್ಕೋಟ, ನಾನು ಹೊಸ್ಕೋಟಲ್ಲಿ ನಿಂತಿದ್ದೀನಿ, ನನಗೆ ಮನೆ ಬೇಕಂತ ಓಡಾಡಿದ್ದಾನೆ. ಹೆಂಗೆ ಟಿ ಸಿ ಪಾಲೆ ಅಲ್ಲ, ಟಿ ಸಿ ಪಾಲೆ ಕ್ಯಾರಪುರಂ ಹೊಸ್ಕೋಟ ಅಲ್ಲ, ಅಲ್ಲಿ ಒಂದತ್ರ ಓಡಾಗಿದ್ದಾರೆ ಏನಂಟು ಇದು ನೋಡ್ಬಿಟ್ಟು ಏನ್ ಮಾಡಿದಾನೆ, KGF ಫೋನ್ ಮಾಡಿದಾನೆ ಇವನು, ಓನರ್ KGF ಅವರು. ಸರ್ ನಾನು ಪೂಜಾರಿ ಮಾತಾಡ್ತೀನಿ, ನನಗೆ ಮನೆ ಬೇಕು. ಇವ್ರೇನೇ ಇದಾರೆ, ಹೌದಾ ಪೂಜಾರಿ ಅಂದ್ಮೇಲೆ ಓ ತುಂಬಾ ಒಳ್ಳೆನು. ಇವ್ರಿಗೂ ಓನವ್ರು ಗೊತ್ತಿಲ್ಲ ಪೂಜಾರಿಗೆಲ್ಲ ಏನೇನು ಕೆಲಸಗಳು ಮಾಡ್ತಾನೆ. ನಾ ಎಲ್ರು ಪೂಜಾರಿ ಬಗ್ಗೆ ಇಲ್ಲಪ್ಪ, ಇವನ್ ಬಗ್ಗೆ ಮಾತಾಡ್ತೀನಿ. ಇವೇನ್ ಮಾಡಿದ ಫೋನಲ್ಲಿ, ಇವರಲ್ಲಿ ಪಕ್ಕದ ಮನೇಲಿ ಚಾವಿ ಇದೆ, ಕೀ ಇದೆ, ಓಪನ್ ಮಾಡಿ ನೋಡಿ ಏನ್ ಹೇಳಿದ್ದಾರೆ. ಯಾರೋ ಆ ಹುಡುಗಿ ಬ್ರದರ್, ಆ ಅಮ್ಮ ಯಾರು ಓನರ್ ಇದೆ ಅವ್ರ ಬ್ರದರ್ ಇಲ್ಲ. ಕೀ ತಗೊಂಡು ಓಪನ್ ಮಾಡ್ಬಿಟ್ಟು ಏನ್ ಮಾಡಿದಾನೆ, ಸರ್ ಮನೆ ಚೆನ್ನಾಗಿದೆ ಸರ್, ನಾಳೆ ಬೆಳಗ್ಗೆನೆ ನಾನು ಹೋಗ್ಬೇಕು, ನನಗೆ ಟೈಮ್ ನಾನು ಚೆನ್ನಾಗಿದೆ, ನಾಳೆ ಬೆಳಗ್ಗೆ ಏನು ಟೈಮ್ ಚೆನ್ನಾಗಿದೆ, ಮೋಡಿ ಹತ್ರ ಹೋಗ್ತಾನೆ ಗೊತ್ತಾ ಇವನು, ಟೈಮ್ ಚೆನ್ನಾಗಿದೆ ನನಗೆ ಬೆಳಗ್ಗೆ ಕ್ಯೂ. ಆಯ್ತಪ್ಪ ನೀನ್ ಪೂಜಾರಿ ಹೇಳ್ತೀರಾ, 60,000 ಅಡ್ವಾನ್ಸ್, ರೆಂಟಲ್ಲಿ ಹೇಳಿದಾರೆ ಏನಿದು, ಪಟ್ಟ ಅಂತ 10,000 ಹಾಕ್ಬಿಟ್ಟಿದ್ದಾನೆ. ಕ್ಯೂ ತಗೊಂಡು ಜೈ ಭೀಮ್ ಬಂದ್ಮೇಲೆ ಬೇಟಪ್ಪ ಹೆಸರು, ಬೇಟಪ್ಪ ಅಂದ್ರೆ ಹೋಗ್ಬಿಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ, ನಿಧಾನವಾಗಿ ಮಾತಾಡ್ತೀನಿ ನಾನು. 10,000 ಕೊಟ್ಟು ಫೋನ್ ಪೇ ಮಾಡ್ಬಿಟ್ಟು ನೆಕ್ಸ್ಟ್ ಡೇ ಹೋಗ್ಬಿಡ್ತಾನೆ ಮನೆ ಒಳಗಡೆ. ಓ ಚಿಕ್ಕ ಮಗು ಪಾಪ, ಅದೇ ಪಾಪ ಓ ಅಮ್ಮ ಕೆಲವರು ಮಿಸ್ಸಸ್ ಮಗ ಅಂತ ಹೇಳಿದಾನೆ. ಅದು ನಮಗೆ ಬೇಕಾಗಿಲ್ಲ, ಅದು ಮಿಸ್ಸಸ್ನ ಇರಲಿ ಎಸ್ನೋ ಮಿಸ್ಸಸ್ನ ಇರಲಿ ನಮ್ಗೆ ಬೇಕಾಗಿಲ್ಲ, ಅದು ಅವ್ನ ಪರ್ಸನಲ್ ಬೇಟಪ್ಪ. ಅದು ಇವರು KGF ಅವ್ರು ಹೋಗೋಲ್ಲ, ನಮ್ಮ ಯಜಮಾನು ಬೇಡೂರು ಹೋಗಿದ್ದಾರೆ, ನಜ್ಮಮ್ಮನ ಅಲ್ಲಿ ಹೋಗಿದ್ದಾರೆ. 4 ತಿಂಗಳಾಗ್ಬಿಟ್ಟಿದೆ. ಏನಪ್ಪ ನೀನು ಮಗನ ನೋಡಿಲ್ಲ, ಅವಾಗ 2 ತಿಂಗಳ ರೆಂಟಲ್ ಹಾಕಿದ್ದಾನೆ, ಕೆಲವರು 2 ತಿಂಗಳು ರೆಂಟಲ್ ಹಾಕಿದ್ದಾನೆ, ತಿರ್ಗಾ 4 ತಿಂಗಳು ಆಲೆ ಸಿಗೋದಿಲ್ಲ. ಇದ್ರ ಇನ್ ಬಿಟ್ವೀನ್ ಏನ್ ಮಾಡಿದಾನೆ, ಪಕ್ಕದ ಮನೆ ನಿಮ್ಗೆ ರೆಂಟಲ್ ಹಾಕಿದ್ರಲ್ವಾ, ನನಗೆ ರೆಂಟಲ್ ಹಾಕ್ತಾರೆ ಸ್ವಲ್ಪ ತೋರಿಸಿ ಹೇಳ್ಬಿಟ್ಟು ಆ ಅಮ್ಮ ಅದು ಫೋಟೋ ತಗೊಂಡಿದ್ದಾನೆ. ಇದು ನಮ್ಗೆ ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತು. ತಗೊಂಡು ಏನ್ ಮಾಡಿದಾನೆ ಇವನು, ಫೋರ್ಜರಿ ಕೆಲಸ ಮಾಡಿದಾನೆ. ಹೋಗಿ ಹೊಸ್ಕೋಟಾಗಿ ಹೋಗಿ ನೋಟ್ರಿ, ಯಾರು ನೋಟ್ರಿ, ನಾನು ಹೋಗ್ತೀನಿ ನೋಟ್ರಿ, ನೋಟ್ರಿಗೆ ಹೋಗಿಲ್ಲ, ಜಯಶ್ರೀ ನೋಟ್ರಿ ಹೆಸರು, ಇದು ಜುಡಿಷಿಯಲ್ ಸಂಬಂಧಪಟ್ಟ ವಿಷಯ, ಅದ್ರ ಬಗ್ಗೆ ನಾನು ಮಾತಾಡಿಲ್ಲ. ಜಯಶ್ರೀ ಸೈನ್ ಹಾಕಿದಾರೆ ಇಲ್ವಾ ಯಾರು ಹೋಗಿ ಮಾತಾಡ್ತೀನಿ. ಒಂದು ನೋಟ್ರಿ ಮಾಡುವಾಗ 8 ಲಕ್ಷ ಮಾಡಿದ್ದಾರೆ ಡೂಪ್ಲಿಕೇಟ್. ಇವನೇ ಯಾನ ವಿಟ್ನೆಸ್ ಆದ ಹೆಸರು ಅಂದ್ರೆ ಇದು ಡೂಪ್ಲಿಕೇಟ್ ಎಲ್ಲ ಜೈಲ್ಗೆ ಹೋಗ್ತಾರೆ. ಯಾರೋ ಅಮರ್ನಾಥ್ ಬೇರೆ ಏನೋ ಬರೆದಿದ್ದಾನೆ, ಇವಂದು ಆಧಾರ್ ಕಾರ್ಡ್ ಇದೆ, 8 ಲಕ್ಷ ಕೊಟ್ಟಿರೋರಿಗೆ. ಬೇರೆಯವರು ಓನರ್ ಆಧಾರ್ ಕಾರ್ಡ್ ನಮ್ಮಲ್ಲಿ ಪಿನ್ ಮಾಡ್ಬೇಕಲ್ಲಪ್ಪ. ನೀವು ನೋಡಿ KGF ಅಡ್ರೆಸ್, ಫಸ್ಟ್ ಮನೆ ಅವರು ಕೊಡುವಾಗ ಅದೇ ಅಡ್ರೆಸ್ G ಬ್ಲಾಕ್ ಅಡ್ರೆಸ್ ಹಾಕ್ಬಿಟ್ಟಿದ್ದಾನೆ. ಬಟ್ ಆ ಅಮ್ಮದ ಏನ್ ಒರಿಜಿನಲ್ ಅಡ್ರೆಸ್ ನಮ್ಗೆ ಗೊತ್ತು. KGF ಆಧಾರ್ ಕಾರ್ಡ್ ನಂಬರ್ ಇಲ್ಲ, ಏನಿಲ್ಲ. ಅಮ್ಮ ಹೋಗಿಲ್ಲ ಅಲ್ಲಿ, ಹೆಂಗೆ ನೋಡ್ರಿ ಆಯ್ತು ಇದೆಲ್ಲ ಬಂದು. ಆಮೇಲೆ ಏನಾಯ್ತು, ಇವ್ರು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟೌನ್ ಇದು ಬೆಂಗಳೂರು ಕ್ಯಾರವಮಲ್ಲಿ. ಸರ್ ಇವ್ನು ಯಾರು ಗೊತ್ತಿಲ್ಲ, ಹೆಸರು ಹೇಳಿದ್ರೆ ಹೇಳ್ತಾರಪ್ಪ ಸ್ವಾಮಿ, ಬೇಟಪ್ಪಣ ಅವನು ಮನೆ ಕೊಟ್ಟಿದ್ದೀರಾ, ಅಯ್ಯೋ ರಮ್ಮ ನೀವು ಲೀಗಲ್ ಅವನು ಫೈಟ್ ಮಾಡ್ಬೇಕು, ಬೇರೆ ಅವನು ಫೈಟ್ ಮಾಡ್ಬೇಕು ಹೇಳಿದ್ದಾರೆ. ಇವನೆಲ್ಲ ಹೇಳಿದಾನೆ, ಓ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ, ಹೋಗಿ ಲೀಸ್ ಆಗಿ ಮಾಡಿ ತೋರಿಸ್ತಾನೆ, 8 ಲಕ್ಷ ಕೊಟ್ಟಿದ್ದೀನಿ ಅಂತ. ನಾನು ಹೇಳ್ತೀನಿ ರೇ, ಬೇಟಪ್ಪ ನನ್ನ ಮಗನ ಉದ್ದಾರ ಆಗಲ್ಲ ನಿನ್ ಲೈಫಲ್ಲಿ, ದೇವರು ನೋಡ್ತಾ ಇದ್ದಾರೆ ನಿಮ್ಮನ್ನ ಮೇಲಿಂದ. ಹೊಟ್ಟೆ ಮೇಲೆ ಹೊಡಿಬೇಡ, ದಲಿತರು ಹೆಂಗಸರು ಅವರು, ನೀನು ದಲಿತರು ದಲಿತ ಸಂಘ ಅಂತ ಓಡಾಡ್ತಾ ಇದ್ದೀರಾ, ಬೇಡ, ಇದೇ ಲಾಸ್ಟ್ ಆಗಿರ್ಬೇಕು. ನೀವು ನಿಮ್ ಬಗ್ಗೆ ಎಲ್ಲ ಗೊತ್ತಿದೆ, ಹೊಸಕೋಟೆ ಪೊಲೀಸ್ ಸ್ಟೇಷನ್ ಕೇಳಿದೀವಿ. ಬಂಗಾರಪೇಟೆಯಲ್ಲಿ ನೀನು ನಿನ್ ಮೇಲೆ ಎಷ್ಟು ಕೇಸ್ಗಳಿದೆ, ನಿನ್ನ ಗಡಿಬಾರ್ಗ್ ಹೋಗಿರೋ ನಮ್ಗೆ ಗೊತ್ತಿಲ್ಲ, ನಿನ್ ರೌಡಿ ಶೀಟ್ ಇರೋ ನಮ್ಗೆ ಗೊತ್ತಿಲ್ಲ. ಬಟ್ 420 ಕೆಲಸ ಮಾಡಬೇಡ, ಹೆಂಗಸರು ಹೊಟ್ಟೆ ಮೇಲೆ ಹೊಡಿಬೇಡ ಬೇಟಪ್ಪ. ನಿಮ್ಗೆ ಇದು ಅಡ್ವೈಸ್, ವಾರ್ನಿಂಗ್ ಇಲ್ಲ, ಅಡ್ವೈಸ್. ಈಗ ಬೇಲ್ ಓಡಾಡ್ತಾ ಇದ್ದಾನೆ ಅವನು, ಸೆಕ್ಷನ್ ಸ್ಟ್ರಾಂಗ್ ಮಾಡ್ಬಿಟ್ಟಿದ್ದಾರೆ ಅವನ ಮೇಲೆ, FIR ಹಾಕ್ಬಿಟ್ಟಿದೆ ಕ್ಯಾರಪುರಂ ಪೊಲೀಸ್ ಸ್ಟೇಷನ್ ಅಲ್ಲಿ. ಅವನಿಗೆ ಬೇಲ್ ಓಡಾಡ್ತಾ ಇದ್ದಾನೆ. ಇನ್ ಬಿಟ್ವೀನ್ ಆ ಮನೆಗೆ ಬೇರೆಯವ್ರು ಬಿಡ್ತಾರೆ, ಯಾಕೆ ಓನರ್ ಅವರಲ್ವಾ, ಬೇರೆಯವರು ಯಾರು ಮಾತಾಡಿದ್ರೆ ಅವ್ರು ಗಂಟೆ ಕೊಡ್ತಾರೆ ಲೀಗಲಿ. ಅದಕ್ಕೆ ನಾನು ಹೇಳೋದು, ಅವ್ನ ಫೋಟೋಸ್ ಎಲ್ಲ ಅದರಲ್ಲಿ ಇದೆ ಬೇಟಪ್ಪದು. ಈ ಬೇಟಪ್ಪಗೆ ಎಂಟೈರ್ ಜಿಲ್ಲಾದಲ್ಲಿ ಮನೆ ಕೊಡುವಾಗ ದಯವಿಟ್ಟು ಥಿಂಕ್ ಮಾಡ್ಬಿಡಿ, ಯೋಚನೆ ಮಾಡಿ ಮನೆ ಕೊಡಬೇಕು ಬೇಟಪ್ಪಗೆ. ಇವನು ನೇಟಿವ್ ಪ್ಲೇಸ್ ಹೆಂಗ್ ಗೊತ್ತಾ, ಇವನು ಹೊಸಕೋಟ ಅಂತ ಹೇಳಿದ್ದಾನೆ ಇದರಲ್ಲಿ. ನಾನು ಹೇಳೋದು ಇವನಿಗೆ ಹೊಸಕೋಟ ಅಂತ ಹೇಳ್ತಾನೆ, ಬೆಂಗಳೂರಿನ ಹೇಳ್ತಾನೆ. ನೋಡಿದ್ರೆ ಇವನು ಬರ್ತ್ ಪ್ಲೇಸು ಕಾವೇರಿಯಲ್ಲಿ ಬೇಡದಮ್ಮ ಮಲಕಿಲೆ ಅಂತ ಮೀಡಿಯಾದವ್ರೆ, ಬೇಡ್ರಸಮ್ಮ ಮಲೆ ಅಲ್ವಾ, ಕಾವೇರಿನಲ್ಲಿ ಇದ್ದಾನೆ ಇಲ್ಲಿ. ಅಲ್ಲಿ ಹೋದ್ರೆ ಮನೆ ಬೀಗ ಹಾಕ್ಬಿಟ್ಟಿದೆ. ಇವನು ಪೂಜಾರಿನ ಹೇಳ್ತಾನೆ, ಇವನು ಪೂಜಾರಿನ ಇವನು. ನಿಮ್ ಕರೆಕ್ಟ್ ಆಗಿ ಸಿಕ್ಕಿದ್ರೆ ಪೂಜೆ ಮಾಡ್ಬಿಡ್ತಾನೆ ನಿಮಗೆ ಸ್ಟೇಷನಲ್ಲಿ. ಯಾರಿಗೆ, ಇವನು ಬೇಡಪ್ಪಾಗೆ. ಅದಕ್ಕೆ ನಾನು ಹೇಳೋದು, ಬೇಡಪ್ಪಾಗ ಮನೆ ಕೊಡುವಾಗ ಕೊಡೋ ಬೇಡ ಹೇಳಿಲ್ಲ, ಲೀಗೆಲ್ಲ ಕರೆಕ್ಟ್ ಆಗಿರ್ಬೇಕು. ಹೊಸಕೋಟ, ಕೋಲಾರ, ಕ್ಯಾರಪುರಂ, ರಾಮತಿ ನಗರ್, ಚಿಂತಾಮಣಿ, ಶ್ರೀನಿವಾಸಪುರ, ಚಿತ್ರಗಡ್ಡ, ಬಾಗೇಪಲ್ಲಿ, ಇವನಿಗೆ ಮನೆ ಕೊಡುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಇನ್ನೊಂದು ವಿಷಯ ಏನಂದ್ರೆ, ಈ ಮನೆ ಬಂದು TC ಪಾಲೆಯಲ್ಲಿ ಪದ್ಮಶ್ರೀ ನಗರ ಇದೆ,
ಆ ಪದ್ಮಶ್ರೀ ನಗರ ಈ ಅಮ್ಮ ಹೆಸರಿಟ್ಟಿರೋದು. ನಮ್ಮ ಇಳರಾಜ ಅಮ್ಮ ಪದ್ಮ ಅಂತ ಹೆಸರು KGF ಅಲ್ಲಿ ಆ ಅಮ್ಮ ಫೇಮಸ್ ಪೂಜೆ ಮಾಡೋದ್ರಲ್ಲಿ. ಈ ಅಮ್ಮಗೆ ಮೋಸ ಮಾಡ್ತಾ ನೋಡಿ. ಈ ಅಮ್ಮ ಹೆಸರಲ್ಲಿ ಪೂಜೆ ಪದ್ಮಶ್ರೀ ನಗರ, ಅದರಲ್ಲಿ ಇದೆ ಮನೆ. ಅರ್ಥ ಆಯ್ತಾ? ಇವ್ರು ಆ ಅಮ್ಮ ಗುರು ಪೂಜೆನಲ್ಲಿ ಇವ್ನು ಏನ್ ಅಂಟಿಬಿಡಿದ ನೋಡಿ ಮನೆ ಒಳಗಡೆ. ಅಲ್ಲಿ ಹೋಗಿ ನೋಡಿದ್ರೆ ಪಾಲಂಗಡಿ, ತರಕಾರಿ ಅಂಗಡಿ, ಪೆಟ್ಟಿ ಅಂಗಡಿ ಎಲ್ಲ ಸಾಲ ಇದೆ ಅಂತೆ. ನನ್ ಕರೀಲಪ್ಪ ಹೇಳ್ತಿರೋದು 10,000 ಸಾಲ ಕಾಲಿ ಪಾಲಂಗಡಿ ಕಡ ಅಂತ ನಮ್ಗೆ ಗೊತ್ತಿಲ್ಲ, ಮಾತುಕತೆ ನಡೀತಾ ಇದೆ. ಈಗ ಏನೋ ಓಡಾಡೋದು, ಇನ್ನು ಇನೋವನಲ್ಲಿ ಓಡಾಡೋದು, ಅದರಲ್ಲಿ ಗ್ರೀನ್ ಬೋರ್ಡ್ ಇದೆ, ಅದನ್ನ ತೆಗಿಬೇಕು ಪೊಲೀಸ್ ಅವರು. ಆ ಇನೋವನಲ್ಲಿ ಗ್ರೀನ್ ಬೋರ್ಡ್ ಹಾಕಿದಾನಂತೆ ಏನೋ ಸಂಘ ಅಂತ. ಇನ್ನು ಬಿಡಲ್ಲ ನಾವು ಇವನಿಗೆ, ಬಿಡಲ್ಲ ಅಂದ್ರೆ ಲೀಗಲ್ ಆಗಿ ಬಿಡಲ್ಲ, ಲೀಗಲ್ ಆಗಿ ಬಿಡೋದಿಲ್ಲ ಇವನಿಗೆ. ಇವನ್ ಮೇಲೆ TC ಪಾಲ್ಯ ಹೊಸಕೋಟೆನಲ್ಲಿ ತಿರ್ಗಾ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಮನೆಯವರು. ಯಾಕೆ ಅವ್ರಿಗೆ ಪ್ರಾಣ ಬೆದರಿಕೆ ಹಾಕಿದಾನಂತೆ. ಅವ್ರಿಗೆ ಏನಾದ್ರು ಆಗಿದೆ ಮನೆಯವರಿಗೆ ಬೇಟಪ್ಪನೇ ಕಾರಣ. ಬಂಗಾರಪೇಟೆ ಬೇಟಪ್ಪ, ಹೊಸಕೋಟೆ ಬೇಟಪ್ಪ, TC ಪಾಲ್ಯ ಬೇಟಪ್ಪ, ಈ ಕಾವೇರಿಯಲ್ಲಿ ಬೇಟಪ್ಪ, ಇವನೇ. ಇವರೆಲ್ಲ ನೋಡೋದ್ಮೇಲೆ ಗೊತ್ತಾಯ್ತು ಇವನು ಫೈನಲ್ ಆಗಿ ಬಂಗಾರಪೇಟೆ ಅವನಂತ. ಅದು ಎಂಟಲ್ ಅಗ್ರಿಮೆಂಟ್ ಆಗಿದೆ ನೋಡಿ, ಹೊಸಕೋಟೆ ಹಾಕಿದ್ದಾನೆ. ಸಂದೇಗಟ್ಟು ಡೋರ್ ನಂಬರ್ 00, ಡೋರ್ ನಂಬರ್ 00 ಇದು ನೋಡಿ. ಇದರಲ್ಲಿ ನಾನು ಎಲ್ಲಿಲ್ಲ, ಎಲ್ಲಿನ ನೋಡಿದ್ರೆ ಡೋರ್ ನಂಬರ್ 00. ಈಗ ನೋಡ್ತೀನಿ ಯಾರು ಚೇಷ್ಟಿ ಅಂತ ಹೋಗಿ ತನಿಖೆ ಮಾಡ್ತೀವಿ. ಇದು ಡೂಪ್ಲಿಕೇಟ್ ಬಾರ್ ಕೌನ್ಸಿಲ್ ಲೆಟರ್ ಬರ್ತೀವಿ ನಾವು DSS ಇಂದ. ತನಿಖೆ ಮಾಡಿ ಬಾರ್ ಕೌನ್ಸಿಲ್ ನೋಟಿರಿ ಅವರು ಕಂಪ್ಲೇಂಟ್ ಮಾಡ್ಬೇಕು ಅವನ ಮೇಲೆ. ಆ ಅಮ್ಮ ಹಾಕಿಲ್ಲ ಅಂದ್ರೆ ಅವನ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ನಾವು ಅಮ್ಮಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ, ನೋಡಿ ಅಮ್ಮ, ಅವ್ರ ಅಮ್ಮ ಮಗ ನೋಡಿದೀರಾ, 8 ಲಕ್ಷ ನೋಟ್ರಿ ಹಾಕಿದಿರಿ, ಸೀಲ್ ಇದೆ ಇದರಲ್ಲಿ. ಆ ಅಮ್ಮ ಆಧಾರ್ ಕಾರ್ಡ್ ನಂಬರ್ ಇರ್ಬೇಕಿಲ್ವಾ? KGF ಅಲ್ಲಿ ಬಂಗಾರಪೇಟೆ ಕೋಲಾರ ಹಾಕಲ್ಲ. ಅದಕ್ಕೆ ಈ ಬೇಟಪ್ಪ ವಿಚಾರ FIR ಆಗಿದೆ, ಸುದ್ದಿಗಳು ಬರ್ತಾ ಇದೆ. ಅವನಿಗೆ ಮನೆ ಕೊಡಬೇಡಿ, ಕೊಟ್ರೆ ಲೀಗಲ್ ಆಗಿ ಕೊಡಿ. ನನ್ರಿ, ಥ್ಯಾಂಕ್ ಯು.